ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಸ್ ವ್ಲಾಗ್. ನಾನು ನಿಮ್ಮ ವಾಣಿ. ಹೆಲ್ದಿ ಆ್ಯಂಡ್ ಹೈ ಪ್ರೋಟೀನ್ ಹೇರ್ ಗ್ರೋತ್ ರೆಮಿಡಿನ 100% ನ್ಯಾಚುರಲ್ ಡ್ರೈ ಫ್ರೂಟ್ಸ್ ಲಾಡೂನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದರಿಂದ ಸ್ಕಿನ್ ಗ್ಲೋ ಆಗುತ್ತೆ. ಕ್ಯಾಲ್ಶಿಯಂ ರಿಚ್ ಹೈ ಪ್ರೋಟೀನ್ ಲಾಡೂನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಒಣ ಕೊಬ್ಬರಿನ ತುರಿದ್ಬಿಟ್ಟು ಡ್ರೈ ಆಗಿ ಹುರಿದಿದ್ದೀವಿ. ಹಾಗೆಯೇ ಅಗಸೆ ಬೀಜ ತೊಗೊಂಡಿದ್ದೀವಿ, ಗಸಗಸೆ ತೊಗೊಂಡಿದ್ದೀವಿ, ಅಂಜೂರನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀವಿ ಮತ್ತು ಗೋಡಂಬಿನ ಕೂಡ ಪೀಸಲ್ಲಿ ಕಟ್ ಮಾಡಿದ್ದೀವಿ, ಚಿಕ್ಕ ಚಿಕ್ಕ ಪೀಸಲ್ಲಿ. ಎಳ್ಳು ತೊಗೊಂಡಿದ್ದೀವಿ, ಬಿಳಿ ಎಳ್ಳು. ಹಾಗೆಯೇ ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀವಿ. ಹಾಗೆಯೇ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀವಿ. ಅದ್ರ ಜೊತೆ ಬಾದಾಮಿ ತೊಗೊಂಡಿದ್ದೀವಿ. ಅದನ್ನು ಜಜ್ಜಿ ಇಟ್ಕೋಬೇಕಾಗತ್ತೆ, ಅಂದರೆ ಚೆಕ್ಕದಾಗ ಕಟ್ ಮಾಡೋಕ್ಕಾಗಲ್ವಲ್ಲ, ಜಜ್ಜಿದ್ರೆ ಸಾಕಾಗುತ್ತೆ. ಈ ರೆಸಿಪಿಯಲ್ಲಿ ಸಕ್ಕರೆ ಮತ್ತು ಬೆಲ್ಲ ಉಪಯೋಗಿಸಿದೆ. ನಾನು ನ್ಯಾಚುರಲಾಗೇ ಇರಲಿ ಅಂತ ಡೇಟ್ಸ್ ತೊಗೊಂಡಿದ್ದೀವಿ. ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಕಟ್ ಮಾಡಿರುವಂತಹ ಡ್ರೈ ಅಂಜೂರನ್ನು ಫ್ರೈ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲೇ ನಾನು ತೋರಿಸಿರೋ ಹಾಗೆ ಮಕ್ನಾ ಸೀಡ್ಸ್ನ ಡ್ರೈ ಆಗಿ ರೋಸ್ಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಅಂಜೂರನ್ನು ಕರೆದ್ಬಿಟ್ಟು ಉಳಿದಿರುವಂತಹ ತುಪ್ಪದಲ್ಲೇ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜನ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರಿತಾ ಇದ್ದೀವಿ. ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಹುರಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಸುವಾಸನೆಯಾಗಿರುತ್ತೆ. ಅರ್ಧಂಬರ್ಧ ಬೇಯಲ್ಲ. ತುಪ್ಪದಲ್ಲಿ ಅದರ ಘಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ, ಕಟ್ ಮಾಡಿರುವಂತಹ ಗೋಡಂಬಿ ಮತ್ತು ಜಜ್ಜಿರುವಂತಹ ಬಾದಾಮಿ ಹಾಕ್ತಾಯಿದ್ದೀವಿ. ಅದನ್ನು ಕೂಡ ಮೀಡಿಯಮ್ ಲೋ ಫ್ಲೇಮಲ್ಲಿ ನಿಧಾನವಾಗಿ ಅದೇ ತುಪ್ಪದಲ್ಲಿ, ಅಂದರೆ ಉಳಿದಿರೋ ತುಪ್ಪದಲ್ಲೇ ನಾವು ಹುರಿತಾ ಇರೋದು ಕ್ರಿಸ್ಪ್ ಆಗೋವರೆಗೂ. ಈ ಡ್ರೈ ಫ್ರೂಟ್ಸ್ ಲಾಡು ತಿನ್ನೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಸ್ಕಿನ್ ಗ್ಲೋ ಆಗುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ಸ್, ವಿಟಮಿನ್ B12, ಫೋಲಿಕ್ ಆ್ಯಸಿಡ್ ಎಲ್ಲ ಅಂಶಗಳು ದೇಹಕ್ಕೆ ಸಿಗೋದ್ರಿಂದ ಕೂದಲಾಗಿರ್ಬೋದು ಮತ್ತು ದೇಹದ ಚರ್ಮ ಆಗಿರ್ಬೋದು ಹೊಳೆಯುತ್ತೆ, ಕೂದಲು ಚೆನ್ನಾಗಾಗುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಮಕ್ನಾ ಸೀಡ್ಸ್ನ ಡ್ರೈ ಆಗಿ ಹುರಿದ್ಬಿಟ್ಟು ಮಿಕ್ಸಿ ಮಾಡಿರೋದನ್ನು ಡ್ರೈ ಕೊಕೊನಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಹುರಿದ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ಒಂದು ಅಂದಾಜು ಗೊತ್ತಾಗೋ ಸಲುವಾಗಿ. ಇವಾಗ ನೆಕ್ಸ್ಟ್ ನಾವು ಫಸ್ಟ್ ಮಿಕ್ಸಿ ಜಾರ್ಗೆ ಅಂಜೂರ ಹುರಿದಿಟ್ಟಿದ್ವಲ್ವ ತುಪ್ಪದಲ್ಲಿ ಕಟ್ ಮಾಡಿರೋದು ಡ್ರೈ ಅಂಜೂರ ಜೊತೆ ಡೇಟ್ಸ್ ಹಾಕ್ಬಿಟ್ಟು ಮಿಕ್ಸಿ ಮಾಡೋಣ. ನೋಡಿ, ರುಬ್ಬಿ ಎಲ್ಲ ಆದಮೇಲೆ ಈ ಥರ ಆಗುತ್ತೆ, ಒಂದು ಮುದ್ದೆ ಥರ ಆಗುತ್ತೆ. ಇಷ್ಟಾದರೆ ಸಾಕು ನಮಗೆ. ನೆಕ್ಸ್ಟ್ ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮಾತ್ರ ತುಪ್ಪ ಹಾಕ್ತಾಯಿದ್ದೀವಿ. ಮಿಕ್ಸ್ ಮಾಡೋಕ್ಕೆ ಬೇಕು ಅಂತ ನಾವು ದೊಡ್ಡ ಕಡಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. ಡೇಟ್ಸ್ ಮತ್ತು ಅಂಜೂರನ ಏನು ಮಿಕ್ಸಿ ಮಾಡಿದ್ದೀವೋ ಆ ಪೇಸ್ಟ್ನ ಇದರಲ್ಲಿ ಹಾಕಿ ಸ್ವಲ್ಪ ಹುರಿಯೋಣ. ಇದನ್ನು 15ರಿಂದ 20 ದಿವಸ ಸ್ಟೋರ್ ಮಾಡಿ ಇಟ್ಕೋಬೋದು. ಆಚೆನೇ ಇಡ್ಬೋದು, ಏನು ಫ್ರಿಜ್ಜಲ್ಲೇ ಇಡಬೇಕನ್ನೋ ಅವಶ್ಯಕತೆ ಏನೂ ಇಲ್ಲ. ನಾವಿಲ್ಲಿ ಮೊದಲಿಗೆ ಸ್ವಲ್ಪ ಹುರಿದಾದ್ಮೇಲೆ ಗಸಗಸೆ ಹಾಕಿದ್ದೀವಿ. ಗಸಗಸೆ ತೋರಿಸೋದು ಮರ್ತಿದೆ ಅನಿಸುತ್ತೆ. ಡ್ರೈ ರೋಸ್ಟ್ ಮಾಡಿದ್ದೆ ನಾನು ಗಸಗಸೆನ. ತುಪ್ಪದಲ್ಲಿ ರೋಸ್ಟ್ ಮಾಡಿರುವಂತಹ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಹಾಕಿಬಿಟ್ಟು ನೆಕ್ಸ್ಟ್ ನಾವು ಒಣದಾಗಿ ಹುರಿದಂತಹ ಅಗಸೆ ಬೀಜ ಮತ್ತು ಬಿಳಿ ಎಳ್ಳನ್ನ ಹಾಕಿದ್ದೀವಿ. ನೆಕ್ಸ್ಟ್ ನಾವು ಗೋಡಂಬಿ ಮತ್ತು ಬಾದಾಮಿ ತುಪ್ಪದಲ್ಲಿ ಹುರಿದಿರೋದನ್ನು ಹಾಕ್ತಾಯಿದ್ದೀವಿ. ಇದರಲ್ಲಿ ನೀವು ಬೇಕಾದರೆ ನಾನು 2 ಪದಾರ್ಥನ ಬಿಟ್ಟಿದ್ದೀನಿ, ಖಾಲಿಯಾಗಿತ್ತು ಅಂತ. ಕರಿ ಎಳ್ಳು ಮತ್ತು ಪಿಸ್ತಾನ ಆ್ಯಡ್ ಮಾಡಿಲ್ಲ ನಾನು, ಅವೆರಡು ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ಒಣ ಕೊಬ್ಬರಿ ಹುರಿದಿಟ್ಟಿರುವಂಥದ್ದು ಮತ್ತು ಮಕ್ನಾ ಸೀಡ್ಸ್ನ ಒಣದಾಗಿ ಹುರಿದು ಮಿಕ್ಸಿ ಮಾಡಿರುವಂಥದ್ದು ಎರಡನ್ನೂ ಕೊನೆಗೆ ಹಾಕ್ಬಿಟ್ಟು ಎಲ್ಲನೂ ಸ್ಟವ್ ಆಫ್ ಮಾಡಿಬಿಟ್ಟು ಆಚೆ ತಂದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಬಿಸಿಯಾಗಿದೆ ಅಂತ ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಕೈಯಿಂದ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗೆ ನಿಮಗೆ ಹದ ನೋಡಿಕೊಂಡು ಸ್ವಲ್ಪ ಕೈ ಮುಟ್ಬೋದು ಅಂತ ಅನಿಸಿದಾಗ, ನಿಮ್ಮ ಸಾಕಾಗುತ್ತೆ ನಿಮ್ಮ ಕೈಗೆ ಅಂದಾಗ ಅವಾಗ ನೋಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಕೈಯಿಂದ ಮಿಕ್ಸ್ ಮಾಡಿದಾಗ ಮಾತ್ರ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಿ ನೋಡಿ, ಕೈ ತುಂಬ ಡ್ರೈ ಆಗಿದೆ. ತುಂಬ ತುಪ್ಪ ಬಳಸಿಲ್ಲ ನಾವು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಬಳಸಿದ್ದೀವಿ. ಕ್ಯಾಲ್ಶಿಯಂ ರಿಚ್ ಹೈ ಪ್ರೋಟೀನ್ ಲಾಡೂನ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1ರಿಂದ 2ನ ತೊಗೋಬೋದು. ದಿನಾಲೂ ಬೆಳಗ್ಗೆ ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೆ 10ರಿಂದ 12 ದಿವಸದಲ್ಲಿ ಇದರ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಟ್ರಸ್ಟ್ ಮೀ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೆ ಯಾಕೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.